ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಕೂದಲು ಕೂಡ ತುಂಬಾ ವೈಟ್ ಹೇರ್ ಸಮಸ್ಯೆಯಿಂದ ಬಳಲ್ತಿದ್ದೀರಾ, ಹಾಗೂ ನಿಮ್ಮ ಕೂದಲು ಕೂಡ ಅರ್ಧದ್ರಲ್ಲೇ ಕಟ್ ಆಗೋದು ಹಾಗೂ ತುಂಬಾ ಉದುರ್ತಾ ಇರೋದು ಕೂಡ ಕಾಣ್ತಿರ್ಬೋದು. ಅದಕ್ಕೋಸ್ಕರ ನಾವು ಎಷ್ಟೆಲ್ಲ ಶಾಂಪೂನ ಯೂಸ್ ಮಾಡಿಬಿಟ್ಟು ನಮ್ಮ ಕೂದಲನ್ನ ಚೆನ್ನಾಗಿ ಮಾಡ್ಕೊಳ್ಬೇಕು ಹಾಗೂ ಉದ್ದವಾಗಿ ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಕ್ಷಣದಲ್ಲಿಯೇ ಬ್ಲ್ಯಾಕ್ ಮಾಡ್ಕೊಳ್ಬೇಕು ಅಂತ ಎಷ್ಟೆಲ್ಲ ನಾವು ಕೆಮಿಕಲ್ಗಳನ್ನು ಯೂಸ್ ಮಾಡ್ಕೊತಾ ಹೋಗ್ತೀವಿ ಸ್ನೇಹಿತರೆ. ಅದರಿಂದ ಇನ್ನೂ ನಮ್ಮ ಕೂದಲು ತುಂಬಾ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಹಾಗಾದರೆ ಇವತ್ತೊಂದು ನಾನು ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈನ ಹೇಳ್ಕೊಡ್ತಾ ಇರೋದು. ಸ್ನೇಹಿತರೆ, ನಾನಿವತ್ತು ಮೆಹಂದಿ ಎಲೆಗಳಿಂದ ನಿಮಗೆ ಹೇರ್ ಡ್ರೈನ ಹೇಳ್ಕೊಡ್ತಾ ಇರೋದು. ನ್ಯಾಚುರಲ್ ಆಗಿ ಈಸಿಯಾಗಿ ಸಿಗುವಂಥ ಈ ಒಂದು ಮೆಹಂದಿ ಎಲೆಗಳನ್ನು ನೀವು ಕೂಡ ಯೂಸ್ ಮಾಡ್ತಾ ಬನ್ನಿ. ಅದರಿಂದ ಯಾವುದೇ ಕೂಡ ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಹಾಗೂ ನಮ್ಮ ಕೂದಲಿಗೂ ತುಂಬಾ ಚೆನ್ನಾಗಿ ಕಲರ್ ಕೊಡುತ್ತೆ ಹಾಗೂ ವೈಟ್ ಹೇರ್ಸ್ ಕೂಡ ರಿಮೂವ್ ಆಗುತ್ತೆ. ಇದರಿಂದ ನಮ್ಮ ಕೂದಲು ಕೂಡ ತುಂಬಾ ಶೈನಿಂಗ್ ಆಗಿ ಆ್ಯಂಡ್ ಸಾಫ್ಟ್ ಆಗಿ ಕೂಡ ಕಾಣಿಸಲು ಆರಂಭವಾಗುತ್ತೆ ಸ್ನೇಹಿತರೆ. ಹಾಗಾದರೆ ತಡ ಮಾಡದೆ ಈ ಒಂದು ಹೇರ್ ಡ್ರೈನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಸ್ವಲ್ಪ ಕರಿಬೇವನ್ನ ತೊಗೋತಾ ಇರೋದು ಹಾಗೂ ಬೇವಿನ ಸೊಪ್ಪು ಕೂಡ ಸ್ವಲ್ಪ ತೊಗೋತಾ ಇರೋದು. ಎರಡೂ ಕೂಡ ಚೆನ್ನಾಗಿ ತೊಳೆದ್ಬಿಟ್ಟು ತೊಗೊಳ್ಬೇಡಿ, ಎರಡೂ ಕೂಡ ನಮ್ಮ ಹೇರ್ಸ್ಗೆ ತುಂಬಾ ಚೆನ್ನಾಗಿ ಇರುತ್ತೆ. ಅದಕ್ಕೋಸ್ಕರ ಎರಡೂ ಕೂಡ ತೊಗೋತಾ ಇರೋದು. ಕರಿಬೇವು ಅಂತೂ ಕೂದಲು ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಹಾಗೂ ಕಪ್ಪು ಮಾಡೋದಕ್ಕೂ ಕರಿಬೇವು ತುಂಬಾ ಅಗತ್ಯ. ಹಾಗೂ ನಾನು ಮೆಹಂದಿ ಎಲೆಗಳನ್ನ ಯಾಕೆ ತೊಗೋತಾ ಇರೋದು ಅಂದರೆ ತುಂಬಾ ನ್ಯಾಚುರಲ್ ಆಗಿರೋಂಥ ಈ ಒಂದು ಮೆಹಂದಿ ಎಲೆಯಿಂದ ಹೇರ್ ಡ್ರೈನ ಮಾಡಬೇಕು ಇವತ್ತು ಅಂತ ತೊಗೋತಾ ಇರೋದು. ಕರಿಬೇವು ಆ್ಯಂಡ್ ಬೇವಿನ ಸೊಪ್ಪು ಅಂತೂ ನಮ್ಮ ಕೂದಲಲ್ಲಿ ಎಷ್ಟೇ ಡ್ಯಾಂಡ್ರಫ್ ಇದ್ದರೂ ಕೂಡ ಕಡಿಮೆ ಮಾಡುತ್ತೆ ಹಾಗೂ ಈಚಿಂಗ್ ಕೂಡ ಪ್ರಾಬ್ಲಮ್ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅಷ್ಟು ಮೆಹಂದಿ ಎಲೆಗಳನ್ನು ಕೂಡ ಚೆನ್ನಾಗಿ ತೊಳೆದುಕೊಂಡು ನೀವು ಯೂಸ್ ಮಾಡ್ತಾ ಹೋಗಿ, ಯಾಕಂದರೆ ಡಸ್ಟ್ ಎಲ್ಲ ಕುಂತಿರುತ್ತೆ. ತೊಳೆದ್ಬಿಟ್ಟು ಈ ರೀತಿ ಒಂದು ಮಿಕ್ಸಿ ಜಾರ್ಗೆ ಅಷ್ಟು ಮೆಹಂದಿ ಎಲೆನ ಹಾಕ್ಕೊಂಡ್ಬಿಡಿ ಹಾಗೂ ಬೇವಿನ ಸೊಪ್ಪು ಹಾಕ್ಕೊಂಡ್ಬಿಡಿ ಆ್ಯಂಡ್ ಕರಿಬೇವಿನ ಎಲೆಗಳು ಕೂಡ ತೊಳೆದ್ಬಿಟ್ಟು ಇದನ್ನು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊಳ್ಳಿ. 3 ಇಂಗ್ರೀಡಿಯೆಂಟ್ಸ್ಗಳು ಫ್ರೆಶ್ ಆಗಿ ತಂದಿರುವಂಥದ್ದು, ಸ್ವಲ್ಪ ಕೂಡ ಬಾಡಿರೋದಿಲ್ಲ ಸ್ನೇಹಿತರೆ, ತುಂಬಾ ಫ್ರೆಶ್ ಆಗಿರುವಂಥದ್ದು. ಈ 3 ಇಂಗ್ರೀಡಿಯೆಂಟ್ಸ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ ನಂತರ ಸ್ವಲ್ಪ ಇದರೊಳಗಡೆ ಹಾಫ್ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡ್ಬಿಡಿ. ಯಾಕಂದರೆ ಚೆನ್ನಾಗಿ ಮಿಕ್ಸಿ ಆಗಬೇಕಲ್ವ, ಅದಕ್ಕೋಸ್ಕರ. ನೋಡ್ತಾ ಇದ್ದೀರಲ್ವ ಯಾವ ರೀತಿ ಒಂದು ಪೇಸ್ಟ್ ಇವಾಗ ರೆಡಿಯಾಗಿ ಹೋಗ್ಬಿಟ್ಟಿದೆ ಅಂತ. ಈ ಒಂದು ಪೇಸ್ಟನ್ನ ನೀವು ಹೀಗೆ ಹೇರ್ಸ್ಗೆ ಅಪ್ಲೈ ಮಾಡಿಕೊಂಡ್ರು ಕೂಡ ತುಂಬಾ ಒಳ್ಳೆಯದು ಸ್ನೇಹಿತರೆ. ನಿಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೀತಾ ಹೋಗುತ್ತೆ ಹಾಗೂ ಯಾವುದೇ ಒಂದು ಹೇರ್ಸ್ಗೆ ಪ್ರಾಬ್ಲಮ್ ಇರುವಂಥದ್ದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನಾನಿಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂಥದ್ದು ತೋರಿಸ್ತಾ ಇರೋದು. ಕಬ್ಬಿಣದ ಹಂಚನ್ನು ತೊಗೊಂಡು ಅಷ್ಟು ನುಣ್ಣಗೆ ರುಬ್ಕೊಳ್ಬೇಕು ಮೊದಲು ಪೇಸ್ಟನ್ನ. ಅದನ್ನು ಈ ರೀತಿ ಹಂಚು ಮೇಲೆ ಹಾಕ್ಕೊಂಡು ಸ್ವಲ್ಪ ಇದನ್ನು ಬಿಸಿ ಆಗಲು ಬಿಡಬೇಕು. ಯಾವ ರೀತಿ ಇದು ಒಂದು ಬ್ಲ್ಯಾಕ್ ಕಲರ್ಗೆ ಕನ್ವರ್ಟ್ ಆಗುತ್ತೆ ಅಂತ ನಿಮಗೆ ತೋರಿಸ್ತೇನೆ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿರೋದು ಅಂತ. ಇದು ಒಂದು ಈ ರೀತಿ ಕಬ್ಬಿಣದ ಹಂಚು ಮೇಲೆ ಪೇಸ್ಟನ್ನ ಹಾಕ್ಕೊಂಡು ಸ್ವಲ್ಪ ಮಟ್ಟಿಗೆ ಇದನ್ನು ಬಿಸಿ ಆಗಬೇಕು. ಯಾವ ರೀತಿ ಅಂದರೆ ಕಪ್ಪಗಾಗಬೇಕು ಈ ಒಂದು ಮೆಹಂದಿ, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಂಡ್ಬಿಡಿ. ನೋಡ್ತಾ ಇದ್ದೀರಲ್ವ ಈ ಒಂದು ಮೆಹಂದಿ ಯಾವ ರೀತಿ ಇವಾಗ ಬ್ಲ್ಯಾಕ್ ಆಗೋಗ್ಬಿಟ್ಟಿದೆ ಅಂತ. ಒಂದು 5 ಮಿನಿಟ್ಸ್ವರೆಗೂ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಇದನ್ನು ಮಾಡ್ಕೊಂಡ್ಬಿಡಿ. ಕೈ ಆಡಿಸ್ಕೊಂಡು ಚೆನ್ನಾಗಿ ಇವಾಗ ಬ್ಲ್ಯಾಕ್ ಆಗಿರೋದು ಕೂಡ ಕಾಣಿಸ್ತಾ ಇರೋದು ಸ್ನೇಹಿತರೆ. ಇದರಿಂದ ತುಂಬಾ ಕಲರ್ ಚೇಂಜ್ ಆಗುತ್ತೆ ನಮ್ಮ ಹೇರ್ಸ್ಗೆ. ವೈಟ್ ಹೇರ್ಸ್ ಎಷ್ಟೇ ಇದ್ದರೂ ಕೂಡ ವಾರದಲ್ಲಿ ಈ ರೀತಿಯಾಗಿ ಒಂದ್ಸಲ ಆದರೂ ಯೂಸ್ ಮಾಡ್ತಾ ಹೋದರೆ ನಿಮ್ಮ ವೈಟ್ ಹೇರ್ಸ್ ಕೂಡ ತುಂಬಾ ಚೆನ್ನಾಗಿ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ. ಈ ಒಂದು ಪೇಸ್ಟ್ನ ಇವಾಗ ನಾನು ಬೌಲ್ಗೆ ತಕ್ಕೊಳ್ತಾ ಇರೋದು ಹಾಗೂ ಇನ್ನು ಈ ಪೇಸ್ಟ್ ಸ್ವಲ್ಪ ಬಿಸಿಯಾಗಿರುತ್ತೆ. ಬಿಸಿಯಾಗಿರುವಾಗಲೇ ಇದನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸ್ವಲ್ಪ ತಣ್ಣಗಾದ ತಕ್ಷಣ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ನೋಡ್ತಾ ಇದ್ದಾರಲ್ವ ಯಾವ ರೀತಿ ಒಂದು ಬ್ಲ್ಯಾಕ್ ಕಲರ್ಗೆ ಕನ್ವರ್ಟ್ ಆಗಿರೋದಂತ. ಹಾಗೂ ನೀವು ಹಸಿರಾಗಿರುವಾಗಲೇ ಈ ಒಂದು ಪೇಸ್ಟ್ನ ಕೂಡ ಅಪ್ಲೈ ಮಾಡ್ಕೊಳ್ಬಹುದು. ಆವಾಗ ಕೂದಲು ತುಂಬಾ ಶೈನಿಶ್ ಆಗಿ ಹಾಗೂ ರೆಡ್ಡಿಶ್ ಆಗಿ ಕನ್ವರ್ಟ್ ಆಗುತ್ತೆ. ನಿಮಗೆ ಬ್ಲ್ಯಾಕ್ ಕಲರ್ ಕೂದಲು ಬೇಕಂದರೆ ಈ ರೀತಿಯಾಗಿ ನೀವು ಮಾಡ್ಕೊಳ್ಬಹುದು. ಎಲ್ಲೆಲ್ಲಿ ವೈಟ್ ಹೇರ್ಸ್ ಇದೆಯೋ ಅಲ್ಲೆಲ್ಲಿ ಈ ರೀತಿ ಮೆಹಂದಿನ ಅಪ್ಲೈ ಮಾಡ್ಕೋತಾ ಹೋಗಿ. ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ವೇಗವಾಗಿ ರಿಸಲ್ಟ್ ಸಿಗೋದಿಲ್ಲ ಸ್ನೇಹಿತರೆ, ಯಾಕಂದರೆ ಇದೊಂದು ನ್ಯಾಚುರಲ್ ಆಗಿರುವಂಥ ಮೆಹಂದಿ. ಅದಕ್ಕೋಸ್ಕರ ಇದನ್ನು ಹೀಗೆ ಯೂಸ್ ಮಾಡ್ತಾ ಬನ್ನಿ. ನಿಮಗೂ ಕೂಡ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಹಾಗೂ ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ. ಚಿಕ್ಕ ಮಕ್ಕಳಿಗೂ ಕೂಡ ನೀವು ಈ ಒಂದು ಹೇರ್ ಡ್ರೈನ ಯೂಸ್ ಮಾಡ್ಕೋತಾ ಬರ್ಬೋದು ಸ್ನೇಹಿತರೆ. ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡಿಕೊಂಡು ನಮ್ಮ ಹೇರ್ಸ್ನ ಡ್ಯಾಮೇಜ್ ಮಾಡ್ಕೊಳ್ಳೋ ಬದಲು ಈ ರೀತಿಯಾಗಿ ಈಸಿಯಾಗಿ ಸಿಗುವಂಥ ಮೆಹಂದಿ ಎಲೆಗಳಿಂದ
ಹೇರ್ ಡ್ರೈನ ಮಾಡ್ಕೋತಾ ಬನ್ನಿ ಸ್ನೇಹಿತರೆ. ನಿಮಗೂ ಕೂಡ ತುಂಬಾ ಚೆನ್ನಾಗಿ ಬೆನಿಫಿಟ್ ಸಿಗುತ್ತೆ ಇದರಿಂದ. ಹಾಗೂ ನಿಮಗೂ ಕೂಡ ಇವತ್ತಿನ ಒಂದು ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದು ಮರಿಬೇಡಿ. ಹಾಗೂ ಲೈಕ್ ಆ್ಯಂಡ್ ಶೇರ್ ಮಾಡದೆ ನೋಡ್ತಿದ್ರೆ ನೀವು ಕೂಡ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ಇದನ್ನು ಹೀಗೆ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡಿದ್ದಾಗಿದೆ. ಇನ್ನು 2 ಅವರ್ಸ್ ಬಿಟ್ಟು ನೀವು ತಲೆ ಸ್ನಾನನ ಮಾಡ್ಕೊಳ್ಬೋದು. ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟವಾದರೆ ಥ್ಯಾಂಕ್ ಯು ಸ್ನೇಹಿತರೆ. ಹಾಗೂ ಮತ್ತೊಂದು ಇಂಥದ್ದೇ ಆದ ನ್ಯಾಚುರಲ್ ವಿಡಿಯೋ ಒಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.